2024 ಲೋಕಸಮರ ವೇಳೆ ವಿಸ್ತಾರ ನ್ಯೂಸ್ ವಿನೂತನ ಪ್ರಯೋಗ ನಡೆಸಿದೆ. ಆ ಪ್ರಯೋಗದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಸಾಕಷ್ಟು ಅದ್ಭುತವಾದಂತಹ ರೆಸ್ಪಾನ್ಸ್ ವಿಸ್ತಾರ ಪೋಲಿಂಗ್ ಬೂತ್ಗೆ ಸಿಗ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ 7ನೇ ದಿನವೂ ಕೂಡ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ತುಮಕೂರು ಲೋಕಸಭಾ ಕ್ಷೇತ್ರ ಚುನಾವಣಾ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತ ಸಮಯ. ಯಾರು ಯಾವ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ, ಯಾರು ಯಾವ ಪಕ್ಷದ ಪರವಾಗಿ ಇದ್ದಾರೆ, ಯಾರು ಯಾವ ಪಕ್ಷದ ವಿರುದ್ಧವಾಗಿದ್ದಾರೆ, ಆ ಎಲ್ಲ ರಿಸಲ್ಟ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಸಮಯ ಇದು. ವಿಸ್ತಾರ ನ್ಯೂಸ್ ವಿನೂತನ ಪ್ರಯೋಗ ಇದು. 7ನೇ ದಿನ 13ನೇ ಕ್ಷೇತ್ರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಸಲ್ಟ್ ತುಮಕೂರು ಲೋಕಸಭಾ ಕ್ಷೇತ್ರದ ಜನರು ಯಾರ ಪರವಾಗಿ ಇದ್ದಾರೆ, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅಂತ ಮತವನ್ನ ಚಲಾಯಿಸಿದ್ದಾರೆ, ಕರೆ ಮಾಡಿ ವೋಟ್ ಮಾಡಿದ್ದಾರೆ. 2024 ಲೋಕಸಮರ ವೇಳೆ ವಿಸ್ತಾರ ನ್ಯೂಸ್ ವಿನೂತನ ಪ್ರಯೋಗ ಮಾಡ್ತಾ ಇದೆ. ನಾವು ಜನರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀವಿ, ಮುಂದಿನ ಎಂಪಿ ಯಾರಾಗಬೇಕು, ನೀವು ಕರೆ ಮಾಡಿ ವೋಟ್ ಮಾಡಿ ಅಂತ. ಇದಕ್ಕೆ ಜನರು ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ ಜನರ ಕಡೆಯಿಂದ. ಎಲ್ಲಾ ಕ್ಷೇತ್ರಗಳಿಂದಲೂ ಕೂಡ ಸಾಕಷ್ಟು ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಸಂಸದರ ಪರ ವೋಟಿಂಗ್ ಮಾಡಿದ್ದಾರೆ. ಆಯಾ ಕ್ಷೇತ್ರದ ಮತದಾರರಿಂದಲೇ ಈ ಒಂದು ಎಂಪಿ ಯಾರಾಗಬೇಕು ಅಂತ ಮತವನ್ನ ಚಲಾಯಿಸಿದ್ದಾರೆ, ಕರೆ ಮಾಡಿ ವೋಟ್ ಮಾಡಿದ್ದಾರೆ ಎಲ್ಲರೂ ಕೂಡ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ತುಮಕೂರು ಕ್ಷೇತ್ರದ ಭವಿಷ್ಯ ರೆಡಿ ಆಗಿದೆ. ಯಾರು ಮುಂದಿನ ಎಂಪಿ ಆಗಬೇಕು ಅಂತ ಆ ಫಲಿತಾಂಶವನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ತೀವ್ರ ಕುತೂಹಲ ಕೆರಳಿಸಿದೆ ತುಮಕೂರು ಸಂಸದರ ಭವಿಷ್ಯ. ತುಮಕೂರು ಕ್ಷೇತ್ರದ ಮತದಾರರ ಆಯ್ಕೆ ಯಾರು ಗೊತ್ತಾ? ಯಾರನ್ನ ಆಯ್ಕೆ ಮಾಡಿದ್ದಾರೆ ಗೊತ್ತಾ? ತುಮಕೂರು ಕ್ಷೇತ್ರದ ಜನರು ಯಾರ ಪರವಾಗಿ ನಿಂತಿದ್ದಾರೆ, ಯಾವ ಪಕ್ಷದ ಪರವಾಗಿ? ಎಲ್ಲ ಒಂದ್ ಕಡೆ ತುಮಕೂರು ಕ್ಷೇತ್ರದ ಜನರು ಬಹಳ ಬುದ್ಧಿವಂತರು. ನೀವು ಕೆಲಸ ಮಾಡಿದ್ರೆ ನಾವು ನಿಮ್ಗೆ ವೋಟ್ ಹಾಕೋದು ಅನ್ನೋ ರೀತಿನಲ್ಲಿ ಈ ಒಂದು 5 ವರ್ಷಗಳ ಕಾಲ ನಡೆದುಕೊಂಡು ಬಂದಿದ್ದಾರೆ. ಹಿಂದೆನೂ ಕೂಡ ಅಲ್ಲಿ ಯಾರ ವ್ಯಕ್ತಿ ಪೂಜೆನೂ ಮಾಡಲ್ಲ, ಅಭಿವೃದ್ಧಿ ಅಷ್ಟೇ, ಅಭಿವೃದ್ಧಿಯ ಮೂಲ ಮಂತ್ರ. ಹೀಗಾಗಿ ಕಾಂಗ್ರೆಸ್ ಭದ್ರಕೋಟೆ ಅಂತಾನೂ ಹೇಳಕ್ಕಾಗಲ್ಲ, ಅದು ಬಿಜೆಪಿ ಭದ್ರಕೋಟೆ ಅಂತಾನೂ ಹೇಳಕ್ಕಾಗಲ್ಲ. ಹೀಗಾಗಿ ಯಾರು ಕೆಲಸ ಮಾಡಿದಾರೋ ಅವರ ಪರವಾಗಿ ಜನರು ಇಲ್ಲಿವರೆಗೂ ಕೂಡ ವೋಟ್ ಕೊಟ್ಟಿದ್ದಾರೆ, ಕೊಡ್ತಾ ಬರ್ತಾ ಇದ್ದಾರೆ ಈ ಬಾರಿನೂ ಕೂಡ. ವಿಸ್ತಾರ ನ್ಯೂಸ್ ನಲ್ಲಿ ತುಮಕೂರು ಕ್ಷೇತ್ರದ ಎಂಪಿ ಭವಿಷ್ಯ, ತುಮಕೂರು ಕ್ಷೇತ್ರದ ಗತಿಗೆ ಯಾವ ಪಕ್ಷದ ಅಭ್ಯರ್ಥಿಗೆ ಕಲ್ಪತರು ನಾಡಿನ ಮನ ಗೆದ್ದ ಸಂಸದರು ಯಾರು ಗೊತ್ತಾ? ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿವೆ ಸಾವಿರಾರು ಕರೆಗಳು. ಆದ್ರೆ ನಾವು ಅದನ್ನ ಕೆಲವು ಕರೆಗಳನ್ನ ಮಾತ್ರ ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಒಟ್ಟು ಎಷ್ಟು ಕರೆಗಳನ್ನ ಸ್ವೀಕಾರ ಮಾಡಿದೀವಿ ಗೊತ್ತಾ? 6057 ಕರೆಗಳನ್ನ ನಾವು ಸ್ವೀಕಾರ ಮಾಡಿದೀವಿ. ಈಗಾಗಲೇ 557 ಕರೆಗಳನ್ನ ಸ್ವೀಕಾರ ಮಾಡಿದೀವಿ. ಒನ್ಸ್ ಅಗೇನ್ 6557 ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ತುಮಕೂರು ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡುವಂತ ಸಮಯ. ಹೀಗಾಗಿ ಇಷ್ಟು ಕರೆಗಳು ನಮಗೆ ಬಂದಿದ್ದಾವೆ. ನಿಜಕ್ಕೂ ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆಗೆ ವಿಸ್ತಾರ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನ ನಾವು ಹೇಳ್ತೀವಿ. 6557 ಕರೆಗಳನ್ನ ನಾವು ಇವತ್ತು ಸ್ವೀಕಾರ ಮಾಡಿದ್ದೇವೆ. ಅದರ ಜೊತೆಗೆ ಮುಂದಿನ ಎಂಪಿ ಯಾರಾಗಬೇಕು ಅಂತ ಜನ ಕರೆ ಮಾಡಿ ಹೇಳಿದ್ದಾರೆ ಕೂಡ, ವೋಟ್ ಮಾಡಿದ್ದಾರೆ. ಹಾಗಿದ್ರೆ ಯಾರನ್ನ ಆಯ್ಕೆ ಮಾಡಿರ್ಬೋದು? ಆ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಸಮಯ. ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿ ಸದಾ ಸುದ್ದಿಯಲ್ಲಿರುವಂತ ಕ್ಷೇತ್ರ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮೊದಲ ಲೋಕಸಭಾ ಚುನಾವಣೆ, ರಾಜಕೀಯ ಚುನಾವಣೆ ಅವರಿಗೆ ಗೊತ್ತಿದೆ, ರಾಜಕೀಯದ ಬಗ್ಗೆ ಗೊತ್ತಿದೆ. ಮೊದಲ ಬಾರಿ ಲೋಕಸಭಾ ಚುನಾವಣೆಗೆ ಎಂಪಿ ಆಗಬೇಕು, ನಾನು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ವಿ ಸೋಮಣ್ಣ ಅವರು. ಬಿಜೆಪಿ ಅಭ್ಯರ್ಥಿಯಾಗಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅಫ್ಕೋರ್ಸ್ ವಿ ಸೋಮಣ್ಣ ಅವರು ಸ್ಥಳೀಯ ನಾಯಕರು ಅಲ್ಲ ತುಮಕೂರಿಗೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರದಿಂದ ಸ್ಪರ್ಧೆ ಮಾಡಿದ್ರು. 2 ಕ್ಷೇತ್ರಗಳಿಂದ ಅವರು ಸೋಲನ್ನ ಅನುಭವಿಸಬೇಕಾಗಿತ್ತು. ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಟಿಕೆಟ್ ಅನ್ನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ಅವರಿಗೆ ಜವಾಬ್ದಾರಿಯನ್ನ ನೀಡಿದೆ. ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ನೀಡಿದ್ದಾರೆ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಇನ್ನು ಕಮಿಂಗ್ ಟು ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಎಲ್ರಿಗೂ ಗೊತ್ತು, ಎಸ್ ಪಿ ಮುದ್ದಹನುಮೇಗೌಡರು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ
ಸ್ಪರ್ಧೆ ಮಾಡ್ತಿದ್ದಾರೆ. ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಹಳ ಪರಿಚಿತರು. ಲೋಕಲೈಟ್ ಆಗಿರೋದ್ರಿಂದ ಹೆಚ್ಚಿನ ಜನ ಬೆಂಬಲ ಮುದ್ದಹನುಮೇಗೌಡರಿಗಿದೆ. 2014ರಲ್ಲಿ ಎಂಪಿ ಆಗಿದ್ರು ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ. ಅದಾದ ನಂತರ 2019ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದ ಕಾರಣ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ದೇವೇಗೌಡರು ಸ್ಪರ್ಧೆ ಮಾಡಿದ್ರು ಆ ಕ್ಷೇತ್ರದಿಂದ. ಹೀಗಾಗಿ ಮುದ್ದಹನುಮೇಗೌಡರಿಗೆ ಒಂದಷ್ಟು ಅಸಮಾಧಾನ ಆಯಿತು. ಅವರು ಬಿಜೆಪಿಗೂ ಕೂಡ ಹೋದ್ರು. ಮತ್ತೆ ಗರ್ವಾಪ್ಸಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಮುದ್ದಹನುಮೇಗೌಡರು. ಮತ್ತೊಮ್ಮೆ ನನ್ನ ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆ ನನ್ನ ಬೆಂಬಲವಾಗಿ ನಿಂತಿದ್ದಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಮುದ್ದಹನುಮೇಗೌಡರು ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರು ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು, ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ನಲ್ಲಿರುವಂತ ಮುಖಂಡರ ಒಂದು ಆಸೆ ಆಗಿತ್ತು. ಹೀಗಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮುದ್ದಹನುಮೇಗೌಡರು. ಅಲ್ಲಿರುವಂತ ಜನಗಳ ಬಗ್ಗೆ ತಿಳ್ಕೊಂಡಿರ್ತಾರೆ, ಜನರ ನಾಡಿ ಮಿಡಿತ ಬಗ್ಗೆ ಗೊತ್ತಿರುತ್ತೆ ಮತ್ತು ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೆ, ಸ್ಥಳೀಯ ನಾಯಕರು ಕೂಡ. ಹೀಗಾಗಿ ಜನ ಹೆಚ್ಚಾಗಿ ಇವ್ರ ಪರ ಒಲವನ್ನ ತೋರಿದ್ದಾರೆ ಕೂಡ. ಆದ್ರೆ ಸೋಮಣ್ಣ ಅವರು ಕೂಡ ಏನು ಉಳಿದಿಲ್ಲ. ಯಾಕೆಂದ್ರೆ ಅದು ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಲಿಂಗಾಯತರ ಪ್ರಾಬಲ್ಯ ಇರುವಂತ ಕ್ಷೇತ್ರ, ಅತಿ ಹೆಚ್ಚು ಲಿಂಗಾಯತರು ಹೋಟ್ ಇರುವಂತ ಕ್ಷೇತ್ರ. ಹೀಗಾಗಿ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸೋಮಣ್ಣ ಅವ್ರಿಗೆ. ಒಟ್ಟಾರೆ ಇಬ್ರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ. ತುಮಕೂರು ರಿಸಲ್ಟ್ಗೂ ಮುನ್ನ ಆ ರಿಸಲ್ಟ್ ನಾನು ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಉಡುಪಿ ಚಿಕ್ಕಮಗಳೂರು ವೋಟಿಂಗ್ ಕೂಡ ಈಗಾಗಲೇ ಆರಂಭವಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ನೀವು ಉಡುಪಿ ಚಿಕ್ಕಮಗಳೂರು ಕೂಡ ವೋಟ್ ಮಾಡಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.